ಬ್ರಿಟಿಷ್ ಕಲೆಕ್ಟರ್ ಟಪ್ಪರ್ ಸಾಹೇಬರು ತನ್ನ ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ಸಿಂಗಾಪುರದಿಂದ ಅಕ್ಕಿ ತಂದು ವಿತರಿಸಿ ಮಾನವೀಯತೆಯನ್ನು ಮೆರೆದ ಊರು ಹೊನ್ನಾವರ. ಇಂತಹ ಅಪರೂಪದ ಹೊನ್ನಾವರಕ್ಕೆ ಪಟ್ಟಣ ಪಂಚಾಯತವು ನಗರದ ಪ್ರಮುಖ ಕೇಂದ್ರ ಶಕ್ತಿಯಾಗಿದೆ. ಹಲವಾರು ವರ್ಷಗಳ ಆಳ್ವಿಕೆಯ ಇತಿಹಾಸ ಈ ಪಟ್ಟಣ ಪಂಚಾಯತಕ್ಕಿದೆ. ಬ್ರಿಟಿಷ್ ಕಲೆಕ್ಟರ್ ಟಪ್ಪರನ ಹೆಸರು ನಮ್ಮ ಪಂಚಾಯತಕ್ಕಿದೆ. ಈ ತೆರನಾದ ಇತಿಹಾಸವನ್ನು ಹೊಂದಿರುವಂತಹ ಪಟ್ಟಣ ಪಂಚಾಯತದ ಎಲ್ಲ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ರಾತ್ರಿ ಹಗಲು ಎನ್ನದೆ ದುಡಿವ ದಣಿವು ಇಲ್ಲದ ದೇವರಿವರು. ರಾತ್ರಿ ಹಗಲು ಎನ್ನದೆ ದಣಿವು ಇಲ್ಲದ ದೇವರಿವರು. ಸ್ವಚ್ಛತೆಗಾಗಿ ದುಡಿಯುವರು ನಿತ್ಯ, ಸ್ವಚ್ಛತೆಗಾಗಿ ದುಡಿಯುವರು ನಿತ್ಯ. ಭೂತಾಯಿಯ ಹಸಿರಿಗೆ ಸತ್ಯ, ಭೂತಾಯಿಯ ಹಸಿರಿಗೆ ಸತ್ಯ. ಕಾಕಿ ಬಟ್ಟೆ ತೊಡುವ ಇವರು, ಕಾಕಿ ಬಟ್ಟೆ ತೊಡುವ ಇವರು ಪರಿಸರವನ್ನೇ ಪ್ರೀತಿಸಿದವರು, ಪರಿಸರವನ್ನೇ ಪ್ರೀತಿಸಿದವರು. ಹಸಿ ಹೇಸಿಗೆ ತೊಳೆವರಿವರು, ಹಸಿ ಹೇಸಿಗೆ ತೊಳೆವರಿವರು. ನರಕದಲ್ಲೇ ಖುಷಿಪಡುವ ಪುಣ್ಯಾತ್ಮರಿವರು, ನರಕದಲ್ಲೇ ಖುಷಿಪಡುವ ಪುಣ್ಯಾತ್ಮರಿವರು. ಡ್ರೈನೇಜ್ ಕೆಲಸ ಮಾಡಲು ಕಷ್ಟ, ಡ್ರೈನೇಜ್ ಕೆಲಸ ಮಾಡಲು ಕಷ್ಟ. ದೊಡ್ಡ ಮನಸ್ಸಿನ ಪೌರರಿಗಿಷ್ಟ, ದೊಡ್ಡ ಮನಸ್ಸಿನ ಪೌರರಿಗಿಷ್ಟ. ಕೊಳಕು ಕೊಳೆತ ಹಸಿ ಕಸ ತೆಗೆದು, ಕೊಳಕು ಕೊಳೆತ ಹಸಿ ಕಸ ತೆಗೆದು ಪುರದ ಜನರ ಮನವನ್ನು ತೊಳೆದು, ಪುರದ ಜನರ ಮನವನ್ನು ತೊಳೆದು. ಊರಿನ ಅಂದವ ಹೆಚ್ಚಿಸಿದವರು, ಊರಿನ ಅಂದವ ಹೆಚ್ಚಿಸಿದವರು. ನಮ್ಮ ನಡುವಿನ ಪೌರರಿವರು, ನಮ್ಮ ನಡುವಿನ ಪೌರರಿವರು. ಶನಿವಾರ ವಾರದ ಸಂತೆ. ಪ್ರತಿ ಶನಿವಾರ ಬೆಳಿಗ್ಗೆ ಸಂತೆಪೇಟೆ ಆರಂಭವಾದರೆ ಆ ದಿನ ರಾತ್ರಿಯ ತನಕ ಅಲ್ಲಿ ಜನಜಂಗುಳಿಯೋ ಜನಜಂಗುಳಿ. ಅಂಗಡಿಕಾರರು ತಮ್ಮ ಸರಂಜಾಮುಗಳನ್ನು ಖಾಲಿ ಆದ ನಂತರ ಕಸಗಳನ್ನೆಲ್ಲ ಅಲ್ಲಿಯೇ ಬಿಸಾಡುವ ರೂಢಿ. ಇದು ಪ್ರತಿ ಸಂತೆಯಲ್ಲಿ ಕಾಣುವ ದೃಶ್ಯ. ಪ್ರತಿ ಸಂತೆ ದಿನ ಸಂಜೆಯಾಗುವಷ್ಟರಲ್ಲಿ ಕಸಗಳ ರಾಶಿಯೇ ಅಲ್ಲಿ ಆಗಿರುತ್ತದೆ. ಸಂತೆ ಮುಗಿಯುವುದೇ ತಡ. ನೋಡುತ್ತಿದ್ದಂತೆ ಅಲ್ಲಿ ಪೌರ ಕಾರ್ಮಿಕರ ಆಗಮನವಾಗುತ್ತದೆ. ಅಲ್ಲಿ ಸಾಡಿರುವ ಎಲ್ಲ ಕಸಗಳನ್ನು ಒಗ್ಗೂಡಿಸಿ ಹಸಿ ಕಸ ಒಣ ಕಸ ಎಂದು ಬೇರ್ಪಡಿಸಿ ಅದನ್ನು ಕಸ ವಿಲೇವಾರಿಗೆ ಕಳುಹಿಸಿ ಮಾರನೇ ದಿನ ಸಂತೆಪೇಟೆ ಅಲ್ಲಿ ನಡೆದಿದೆಯೋ ಇಲ್ಲವೋ ಎನ್ನುವಷ್ಟರ ಮಟ್ಟಿಗೆ ಆ ಪ್ರಾಂಗಣ ಸ್ವಚ್ಛವಾಗಿಡುವ ನಮ್ಮೆಲ್ಲರ ಹೆಮ್ಮೆಯ ಪೌರರಿವರು. ಇವರ ಕಾಯಕಕ್ಕೆ ಇವರೇ ಸರಿಸಾಟಿ. ಅಲ್ಲಿಯ ಕಸದಿಂದಲೇ ಗೊಬ್ಬರವನ್ನು ತಯಾರಿಸಿ ರೈತರಿಗೆ ನೀಡುವ ಕೆಲಸ ಶ್ಲಾಘನೀಯವಾದದ್ದು. ದೇವರೇ ಎದುರಿಗೆ ಬಂದು ನಿಂತು ಇಂದು ಈ ಕೆಲಸ ಬೇಡ, ನನ್ನ ಜೊತೆಗೆ ಬಾ ಎಂದರೂ ತನ್ನ ಕಾಯಕ ನಿಷ್ಠೆಯನ್ನು ಬಿಡದ ಅಪರೂಪದ ನಮ್ಮ ಪೌರ ಕಾರ್ಮಿಕರಿವರು. ವೃತ್ತಿ ಯಾವುದೇ ಆದರೂ ಮಾಡುವ ಮನಸ್ಸು ನಿರ್ಮಲವಾಗಿರಬೇಕು. ಕಾರ್ಮಿಕರೆಂದರೆ ಅವರನ್ನು ಕೆಳಮಟ್ಟದಲ್ಲಿ ನೋಡದೆ ಅವರಿಗೆ ಸೂಕ್ತ ಗೌರವವನ್ನು ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಒಂದು ಹಡಗು ದಡವನ್ನು ಸೇರಲು ನಾವಿಕ ಎಷ್ಟು ಮುಖ್ಯನಾಗಿರುತ್ತಾನೋ ಹಾಗೆಯೇ ಒಂದು ನಗರ ಶುಚಿತ್ವವನ್ನು ಕಾಪಾಡುವಲ್ಲಿ ಪೌರ ಕಾರ್ಮಿಕರು ಕೂಡ ಅಷ್ಟೇ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸುತ್ತಾರೆ. ಒಂದು ನಗರ ಸುಂದರವಾಗಿ, ಸ್ವಚ್ಛವಾಗಿ, ಅಂದವಾಗಿ ಕಂಗೊಳಿಸುತ್ತದೆ ಎಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರು. ಪ್ರೀತಿ ನೀತಿ ಇರದ ಬೆಳಕು ಹಗಲಾದೀತೆ. ಕೊಳಕು ಕೊಳೆತ ಕಸ ತುಂಬಿರುವ ಪ್ರದೇಶ ಹಗಲಾದೀತೆ. ಗೊಬ್ಬೆದ್ದು ನಾರುತ್ತಿರುವ ಚರಂಡಿ, ಪಟ್ಟಣದ ತುಂಬೆಲ್ಲ ಬಿದ್ದಿರುವ ಕೊಳಕಿನ ಬೀರುಂಡಿ, ಸಿಕ್ಕಲ್ಲಿ ಎಸೆವ ಕಸದ ರಾಶಿ, ಬೆಳಕು ಹರಿವ ಮುನ್ನ ತೆಗೆದರೆ ಮಾತ್ರ ಹಗಲಾದೀತು. ಇಂತಹ ಹಗಲಿನ ಬೆಳದಿಂಗಳು ನಮ್ಮ ಪೌರ ಕಾರ್ಮಿಕರು.
ಪೌರ ಎಂದರೆ ನಾಗರಿಕ. ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಇವರ ಪಾತ್ರ ಅಮೂಲ್ಯವಾದ ಅಮೃತದಂತೆ. ತಾಯಿಯ ಹೃದಯಂ, ತಂದೆಯ ಶೀರ್ಷಂ, ಈರುವರ ದೇವನ ದೇಟಿನ ಕಾಯಗಳಂತೆ ಸ್ವಚ್ಛತೆಯಲ್ಲಿಯೇ ಸ್ವರ್ಗ ಕಾಣುವ ಮುಗ್ಧರಿವರು. ಹಗಲು ತರದ ಬೆಳಕಿನಲ್ಲಿ ಸದಾ ಹಸಿ ಹೇಸಿಗೆಯನ್ನು ತೊಳೆದು ನಗೆ ನಲ್ಮೆ ಸುರಿಸಿ ನಗರ ಪಟ್ಟಣದ ಸಕಲ ಜೀವಿಗಳಿಗೆ ಸ್ವಚ್ಛತೆಯ ಸವಿಬೆಲ್ಲ ನೀಡಿ ಹುಚ್ಚು ಅಲೆಗಳಿಗೆ ತಲೆ ಚಚ್ಚಿಕೊಳ್ಳದೆ ಕಬ್ಬು ಗಲೀಜಲ್ಲೂ ಊರನ್ನು ಬೆಳಗುತ್ತಿರುವ ನಕ್ಷತ್ರದಂತೆ ಇವರು. ಎಲ್ಲರೆದೆಯ ಗೂಡೊಳಗೆ ಮಾನವೀಯತೆಯ ಸ್ವಚ್ಛ ಸುಂದರ ಹಣತೆಯನ್ನು ಹಚ್ಚಿ ಒಳಗಣ್ಣ ಹೊರಗಣ್ಣಿಗೆ ಧ್ವನಿಯಾದವರು ಪೌರ ಕಾರ್ಮಿಕರು.